ಸರ್ವಿಸ್ ರಸ್ತೆ ಹಾಗೂ ಬಸ್ ನಿಲ್ದಾಣಕ್ಕೆ ಒತ್ತಾಯ. ನಮಗೆ ಸರ್ವಿಸ್ ರೋಡ್ ಸಿಸಿ ರೋಡ್ ಮಾಡಿಕೊಡ್ಬೇಕು ಸರ್. ಸಿಸಿ ರೋಡ್ ಮಾಡಿಕೊಡ್ಬೇಕು ಸರ್. ಬಸ್ ಸ್ಟಾಪ್ ಒಂದು ಮಾಡಿಕೊಟ್ಟಲ್ಲ ಸರ್, ಅದು ಪೂರಕ್ಕೆ ಏನು ಜಾಗನೂ ಇಲ್ಲ. ಬೇಡಿಕೆ ಈಡೇರದಿದ್ರೆ ಹೋರಾಟದ ಎಚ್ಚರಿಕೆ. ಶಿವಮೊಗ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಗ್ರಾಮಗಳಿಗೆ ಸರಿಯಾದ ಸರ್ವಿಸ್ ರಸ್ತೆಯಾಗಲಿ ಬಸ್ ನಿಲ್ದಾಣವಾಗಲಿ ಇಲ್ಲದೆ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ತಿಪಟೂರು ತಾಲೂಕಿನ ಕರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಯಂತಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾದುಹೋಗಿದ್ದು, ಹೆದ್ದಾರಿಯಿಂದಾಗಿ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗ್ತಾ ಇದೆ. ಕೂಡಲೇ ಗ್ರಾಮದ ಬಳಿ ಸರ್ವಿಸ್ ರಸ್ತೆ ಹಾಗೂ ತಂಗುದಾಣ ನಿರ್ಮಿಸಬೇಕೆಂದು ರಾಜ್ಯ ಕಾಡುಗೊಲ್ಲ ಸಂಘದ ಮುಖಂಡರು ಒತ್ತಾಯಿಸಿದರು. ಇನ್ನು ಜಯಂತಿ ಗ್ರಾಮಕ್ಕೆ ಸರ್ವಿಸ್ ರಸ್ತೆ ಹಾಗೂ ತಂಗುದಾಣ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ತಾಲೂಕು ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನ ಸಲ್ಲಿಸಿದರು. ಇನ್ನು ಈ ವೇಳೆ ರಾಜ್ಯ ಕಾಡುಗೊಲ್ಲ ಸಂಘದ ತಾಲೂಕು ಅಧ್ಯಕ್ಷ ಬಾಲರಾಜ್ ಮಾತನಾಡಿ, ಗ್ರಾಮದ ಶೇಕಡಾ 90ರಷ್ಟು ಜನರ ಹೊಲ, ತೋಟ, ಗದ್ದೆಗಳು ಹೆದ್ದಾರಿಯ ಇನ್ನೊಂದು ಬದಿಯಲ್ಲಿವೆ. ಪ್ರತಿದಿನ ಜಾನುವಾರು, ಆಡು, ಮೇಕೆಗಳೊಂದಿಗೆ ತಮ್ಮ ಜಮೀನಿಗೆ ಹೋಗಲು 2-3 ಕಿಲೋಮೀಟರ್ ನಡೆದು ಅಂಡರ್ ಪಾಸ್ ಮೂಲಕ ಸಾಗಬೇಕು. ಇದರಿಂದ ತೊಂದರೆಯಾಗಿದೆ ಎಂದಿದ್ದಾರೆ. ಹೆದ್ದಾರಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಲೂ ಸ್ಪಂದಿಸದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಂಪ್ಲೀಟ್ ಮಾಡಿಕೊಡೋ ತನಕ ನೀವು ಕೆಲಸ ಮಾಡಂಗಿಲ್ಲ ಅಂತೇಳಿ ಅಲ್ಲೇ ಪೂರ್ಣ ಹೆಚ್ಚು ಕಮ್ಮಿ ಒಂದು 90% ಆಗೋಗಿದೆ ಸರ್. ಇನ್ನೊಂದು 10 ದಿವಸ ಮಾಡಿದ್ರೆ ಪೂರ್ತಿ ಮುಗಿದೋಗುತ್ತೆ ಅಲ್ಲಿ ಕೆಲಸ. ಅವ್ರು ಹೋಗ್ತಾರೆ, ನಾವು ಯಾರನ್ನ ಕೇಳ್ಕೊಬೇಕು ಅಂತ ಹೇಳಿ. ನಾವು ಯಾರನ್ನ ಕೇಳಿದ್ರೆ ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್. ಲೋಕಲ್ನಲ್ಲಿ ಬಂದರು ಕಾಂಟ್ರಾಕ್ಟ್ಗಳು. ಹಂಗಾಗಿದೆ ನಮ್ಮ ಸಮಸ್ಯೆ. ಮೇಲೆ ಒಂದು ಬಸ್ನಿಂದ ಬಸ್ ಸ್ಟಾಪ್ ಒಂದು ಮಾಡಿಕೊಟ್ಟಲ್ಲ ಸರ್, ಅದು ಪೂರಕ್ಕೆ ಏನು ಜಾಗನೂ ಇಲ್ಲ, ಏನೂ ಇಲ್ಲ. ತಾವುಗಳು ಬಂದೊಂದು ಸಲ ಬಂದು ನೋಡಿ, ನೀವು ಒಂದು ನಿಮ್ಮ ಕಡೆಯಿಂದಲೂ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ ಈ ಸಂದರ್ಭದಲ್ಲಿ. ಇನ್ನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ ಮಾತನಾಡಿ, ರಸ್ತೆ ವಿಸ್ತರಣೆಯಿಂದ ಗ್ರಾಮ ಹಾಗೂ ತೋಟಗಳು ಬೇರೆ ಬೇರೆಯಾಗಿದ್ದು ರಸ್ತೆ ದಾಟಿ ಹೋಗಲು ಸಾಧ್ಯವಾಗುತ್ತಿಲ್ಲ. ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇದೆ. ಕೂಡಲೇ ಸರ್ವಿಸ್ ರಸ್ತೆಯನ್ನ ನಿರ್ಮಿಸಿ ಎಂದು ಒತ್ತಾಯಿಸಿದ್ದಾರೆ. ನಾವು ಕರಡಿ ಪಂಚಾಯತ್ಗೆ ಕಿಬ್ನಳ್ಳಿ ಹೋಗ್ಲಿ ಕರಡಿ ಪಂಚಾಯತ್ಗೆ ಅಧ್ಯಕ್ಷರು ಸರ್. ಈಗಾಗಲೇ ನಮ್ಮೂರಲ್ಲಿ ಏನಾಗಿದೆ ಅಂತ ಅಂದರೆ, ಜಯಂತಿ ಗ್ರಾಮದಲ್ಲಿ ಸರ್ ಒಂದು 100 ಮನೆ ಗ್ರಾಮ ಇದೆ ಸರ್. ಆ 100 ಮನೆ ಗ್ರಾಮಕ್ಕೆ ಏನಂದರೆ ಅವಕ್ಕೆ ನಮಗೆ ಸರ್ ಏನು ಅಂದರೆ, ನಾವು ಹಿಂದುಳಿದ ಜನ ಅದರಲ್ಲೇ ಕುರಿ ಮೇಕೆಲೆ ಬದುಕಿರೋದು ಸರ್. ನಾವು ಈಗ ಯಾರು ಕೆಲಸದಲ್ಲಿಲ್ಲ, ಅವಾಗ ಯಾರು ಓದಿಸ್ಲಿಲ್ಲ, ಮಕ್ಕಳು ಮುಂದೆ ಹೋಗಿಲ್ಲ. ಅದಕ್ಕೋಸ್ಕರ ನಾವು ಕೇಳ್ಕೊಳೋದೇನಂದರೆ ಸರ್, ಪ್ರತಿಯೊಬ್ಬರು ಮನೆಯಲ್ಲೂ 50, 20, 30, 40 ಕುರಿ ಸಾಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್. ಅದರಿಂದ ನಮಗೆ ಸರ್ ಹಿಡ್ಕೋಗ್ಬೇಕು, ಅದ್ರ ರೋಡ್ ದಾಟೆ ಹೋಗ್ಬೇಕು. ಬರಬೇಕಾದ್ರೂ ಈಗ ನಮಗೆ ಬಿಡ್ಜೆ ಕೊಟ್ಟಿರಲಿಲ್ಲ ಸರ್. ಆ ಬಿಡ್ಜೆ ಮಾಡಿರಲಿಲ್ಲ, ಎಲ್ಲ ಎಸ್ಟಿಮೇಟ್ ಆಗೋಗಿತ್ತು. ಆವಾಗ ಸರ್ ನಾವು ಇಲ್ಲಿಗೆ ಬಂದು ಎಸಿಯವ್ರ ಹತ್ರ ಮನವಿ ಮಾಡಿ ಟ್ಯಾಕ್ಟ್ರಿ ತಗೊಂಬಂದು ಹಿಂಗೆ ಜನ ಕರ್ಕೊಂಬಂದು ಸ್ಟ್ರೈಕ್ ಮಾಡಿ ಸರ್ ನಮಗೆ ಬೇಕೇ ಬೇಕು, ಅದರಿಂದ ನಮಗೆ ಜೀವನ, ಅದು ಬಿಟ್ಟರೆ ನಮಗೆ ಜೀವನ ಇಲ್ಲ ಅನ್ನೋದಕ್ಕೆ ಎಸಿಯವರು ತುಂಬ ಒಳ್ಳೆ ಕೆಲಸ ಮಾಡಿದರು ಸರ್. ಆಯಿತು ಅಂತ DC ಅವ್ರಿಗೆ ಹೇಳಿ ಮನವಿ ಕೊಟ್ಟು ನಮ್ಗೆ ಎಸ್ಟಿಮೇಟ್ ಆಗಿದ್ದೂ ನಮಗೆ ಬ್ರಿಡ್ಜ್ ಮಾಡಿಸ್ಕೊಟ್ರು ಸರ್. ಸುಮಾರಾಗಿ ಒಂದು ಬ್ರಿಡ್ಜ್ ಮಾಡಿಕೊಟ್ರೆ ಇವತ್ತು ಅದರಲ್ಲಿ ಏನೋ ತುಂಬ ಜೀವನ ಮಾಡ್ತಿದ್ದೀವಿ ಕುರಿ ಮೇಕೆ. ಅದರಿಂದ ದಾಟಿ ಹೋಗ್ಬೇಕು, ಅದರಿಂದ ಬರಬೇಕು. ಇಲ್ಲಾಂದರೆ ಕೋಡಿಯಿಂದ 2 ಕಿಲೋಮೀಟ್ರ್ ಬಂದು ನಾವು ಊರಿಗೆ ಹೋಗ್ಬೇಕಿತ್ತು ಸರ್, ಜಯಂತಿ ಗ್ರಾಮಕ್ಕೆ. ಅದು ಮಾಡಿಕೊಟ್ರು. ಸರ್ವಿಸ್ ರಸ್ತೆಗೆ ನಾವು ಕೇಳ್ಬೇಕಾದ್ರು ಸರ್. ಈಗ ನಾವು ಶಾಲೆ ಇದೆ, ಹುಡುಗರು ಸಾಯಂಕಾಲ ಬೆಳಿಗ್ಗೆ ಬರ್ತೇವೆ, ಸಂಜೆ ಮಧ್ಯಾಹ್ನ ಸ್ಕೂಲಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪ್ ಇಲ್ಲ, ಬಸ್ ಸ್ಟಾಪ್ ಮಾಡಿಲ್ಲ. ಆಮೇಲೆ ಈ ಬಿಡುಜೆ ಹತ್ರ ಮಾಡ್ತೀವಿ ಅಂತ ಮಾಡಿದ್ರು ಸರ್. ಏನು ಅಲ್ಲಿ ಒಂದು ಹನಿ ಮಳೆ ಬಂದರೆ ಯಾರು ಓಡಾಡೋಕ್ಕೆ ಆಗಲ್ಲ, ಆ ಥರ ಅನನುಕೂಲ ಆಗಿದೆ. ಅದನ್ನು ಕ್ಲಿಯರ್ ಮಾಡಿಸಿ, ನೀರು ಆಚೆ ಓಡಿಸಿ, ಅದು ಕ್ಲಿಯರ್ ಮಾಡಿ ಬೆಡ್ಡಿಂಗ್ ಹಾಕಿ ನಮಗೆ ಸರ್ವಿಸ್ ರೋಡ CC ರೋಡ್ ಮಾಡಿಕೊಡ್ಬೇಕು ಸರ್. ಇವಾಗ ಅಪ್ರೂವಲ್ ಎಸಿಯರ್ ಹೇಳಿದರೆ ನಾವು ಅವ್ರಿಗೆ ಒಪ್ಕೊಂತೀವಿ. ಇಲ್ಲ ಅಂತಂದವ್ರಿಗೆ ಅದು ಸಂಬಂಧಪಟ್ಟ ಇಲಾಖೆಗೆ ಬೆಂಗಳೂರಿಗಾಗಲಿ ತುಮಕೂರಿಗಾಗಲಿ DC ಅವ್ರ ಹತ್ರ ನಾವು ಹೋಗಿ ಇವ್ರು ಆಗಲ್ಲ ಅಂದ್ರೆ ಮುಂದೆ ಹೋಗೋ ಚಾನ್ಸ್ ನಮಗಿದೆ ಸರ್. ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಇವ್ರು AC ಮೇಡಮ್ ಅವರು ತಹಸೀಲ್ದಾರರು ದಯವಿಟ್ಟು ಮನವಿ ಕೇಳ್ಕೊಳ್ಳೋಣ ಅಂತ ಬಂದಿವಿ.
ಇನ್ನು ಈ ವೇಳೆ ತಾಲೂಕು ಕಾಡುಗೊಲ್ಲ ಉಪಾಧ್ಯಕ್ಷ ಶಂಕರಪ್ಪ, ಮುಖಂಡ ಶಕುನಗಿರಿ ಜಯಣ್ಣ, ಸಂಘಟನಾ ಕಾರ್ಯದರ್ಶಿ ದಿನೇಶ್, ಗ್ರಾಮಸ್ಥರಾದ ಕಳಸಯ್ಯ, ಈರಣ್ಣ, ಬಸವರಾಜು, ದಿನೇಶ್, ಚೇತನ್ ಮೊದಲಾದವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.